ನಮ್ಮೆಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ ವರ್ಗ ಮತ್ತು ಘನ ಅಧ್ಯಾಯದ ಮೇಲೆ ಮುಂದೆ ಕೊನೆಯ ಅಭ್ಯಾಸ ಘನಗಳ ಮೇಲೆ, ಘನ ಮತ್ತು ಘನದ ಮೂಲದ ಮೇಲೆ ಕಂಡು ಹಿಡಿಯಿರಿ ಅಂತ ಒಂದಿಷ್ಟು ಪ್ರಶ್ನೆಗಳ ಸರಣಿಯನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ 27,000 ಇನ್ನೊಂದು 10,648 ಇದೆ. ಇವುಗಳ ಘನಮೂಲವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ 27,000 ಅಂದರೆ 27,000 ಏನೈತಲ್ಲ, ಇದನ್ನು ಬರ್ಕೋತೀನಿ ನಾನು. ಇದರ ಘನಮೂಲವನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದು ಅಪವರ್ತನ ವಿಧಾನದಿಂದ ಕಂಡುಹಿಡಿಯೋಣ. ಅವಿಭಾಜ್ಯ ಅಪವರ್ತನಗಳನ್ನು ತಗೊಳ್ಳೋಣ. 2ರಿಂದ ಭಾಗ ಹೋಗ್ತತಿ. 2 1 2 3 6, 1 ಉಳಿತು 10, 2 5 10, ಮುಂದೆ 2 0 ಇಡಬೇಕು. ಇದು ತಿಳಿತಾ ಇಲ್ಲ? ಮೊದಲನೇ ಸ್ಟೆಪ್ ನೀವು ನನ್ನ ಜೊತೆ ಮಾಡಿದ್ರಿ ಇಷ್ಟ. 27,000 ಬರೆದ್ರಿ. ಅದನ್ನು ಮಾಡಬೇಕು, ಹಿಂದುಳಿಬಾರ್ದು, ನನ್ನ ಜೊತೆ ಹೋಗ್ಬೇಕು. ಅಂದ್ರೆ ನಿಮ್ಗೆ ಅರ್ಥ ಆಕೈತೆ ಅದು. ಇನ್ನು 2 ಹಚ್ಚನು ಮತ್ತು 13 ಐತೆ. 2 ಎಷ್ಟಲೇ ಹಚ್ತೀರಿ? 2 ಎಷ್ಟಲೇ ಹಚ್ತೀರಿ? 2 6 12. ನೀವು ಬರಿಬೇಕು ಹಂಗೆ. ಅದ ಸ್ಟೆಪ್ಪಿಗೆ ಇರ್ಬೇಕು. ಹಿಂದುಳಿದ್ರೆ ಮುಂದುಳಿದ್ರೆ ನನಗೆ ಆಗಿಲ್ಲ ಅದು. 2 6 12, 1 ಉಳಿತು 15 ಆಯ್ತು. 2 7 14 ಮತ್ತು 1 ಉಳಿತು 10 ಆಯ್ತು. 2 5 10, 0 ಎಷ್ಟು ಬರಿಬೇಕು? 1 ಬರಿಬೇಕು. ಇನ್ನು ಮತ್ತೆ 2 3 6, 2 3 6, 1 ಉಳಿತು 15 ಆಯ್ತು. 2 7 14, 2 5 10. ಬಿಡಿ ಸ್ಥಾನದಾಗ 5 ಬಂತು. ಈಗ 2 ಭಾಗ ಹೋಗಂಗಿಲ್ಲ, 3 ಹೋಗ್ತೈತೆ ನೋಡ್ಬೇಕು. 3 1 ಮತ್ತು 3 1 3 2 6, ಶೇಷ 1 ಉಳಿತು 15 ಆಯ್ತು. 3 5 15 ಮತ್ತು 3 3 3 9, 2 ಉಳಿತು 22 ಆಯ್ತು. 3 7 21, 1 ಉಳಿತು 15, 3 5 15 ಮತ್ತು 3 3 1 3 3 2 6, ಮುಂದೆ ಎಷ್ಟು ಬರಲಿ? 3 5 15. ಇನ್ನು 3 ಹೋಗಂಗಿಲ್ಲ, 5 ಹೋಗ್ತೈತೆ. 5 2 10, 5 5 25, 5 5 25, 5 1 5. ಈಗ ನಾವೇನು ಮಾಡಿದ್ವಿ ಅಂದ್ರೆ 27,000 ಐತಲ್ಲ, ಈ 27,000 ಅವಿಭಾಜ್ಯ ಅಪವರ್ತನಗಳನ್ನು ತಗೊಂಡಿವು. 2 ಸಲ 3 ಸಲ ಬಂದೈತಿ, 3 ಸಲ ಬಂದೈತಿ, 5 3 ಸಲ ಬಂದೈತಿ. 2 3 5. ಇದನ್ನೆಲ್ಲರೂ ಬರ್ರಿ. 27,000 ಬರೆದ್ರಿ ಈಕ್ವಲ್ ಟು ಕೆಳಗೆ ಬರಿಬೇಕು. ಕೆಳಗೆ 27,000 ಈಕ್ವಲ್ ಟು 2 ಎಷ್ಟು ಸಲ ಬಂದೈತಿ? ಆ ಅವಿಭಾಜ್ಯ ಅಪವರ್ತನಗಳದೊಳಗೆ 2 ಎಷ್ಟು ಸಲ ಬಂದೈತಿ? 3 ಸಲ ಬಂದೈತಿ. 2 3 ಸಲ ಬರೀರಿ. ಬರೀತೀರಿ ಸರಿಯಾಗಿ? ಇನ್ನು 3 ಎಷ್ಟು ಸಲ ಬರೀತೀರಿ? 3 ಸಲ ಬರೀರಿ. 3 ಗುಂಡ್ಲೆ 3 ಗುಂಡ್ಲೆ 3. 5 ಎಷ್ಟು ಸಲ ಬರೀತೀರಿ? 3 ಸಲ ಬರೀರಿ. 5 ಗುಂಡ್ಲೆ 5 ಗುಂಡ್ಲೆ 5. ಇನ್ನು ಘನಮೂಲ, ಇದರದ್ದು ಘನಮೂಲ ತಗೋಬೇಕು. 27,000 ಈಕ್ವಲ್ ಟು ಘನಮೂಲ ಚಿಹ್ನೆ ಹಾಕ್ರಿ. ಘನಮೂಲ ಚಿಹ್ನೆ ಹಾಕಿ ಇಲ್ಲೇನೈತಿಲ್ಲ ಹಂಗಿದ್ದಂಗೆ ಬರ್ರಿ. 2 3 ಸಲ ಬರೀರಿ. 3 ಕೂಡ 3 ಸಲ ಗುಂಡ್ಲದ್ದಾಗಿ ಬರೀರಿ. ಆಮೇಲೆ 5 ಬರೀತಕ್ಕಂತಹ ಕೆಲಸ ಮಾಡಿರಿ. ಈ ಒಂದು ಗುಂಪಿನಾಗಿಂದ 1 ಸಲ ತಗೋರಿ. ಈ ಗುಂಪಿನಾಗಿಂದ 1 ತಗೋರಿ. ಈ ಗುಂಪಿನಾಗಿಂದ 1 ತಗೋರಿ. ಇಲ್ಲೇ ಘನಮೂಲ ಹೋಗ್ತದೆ. ಇದು ಚಿನ್ನ ಹಾಕಂಗಿಲ್ಲ. ಈಗ ಎಡಕಟ್ಟ ಹಾಕೋದು. ಘನಮೂಲ 27,000 ಈ ಕಡೆ ಹೆಂಗಿದ್ದಂಗೆ ಇರಲಿ. ಅದು ಎಡಭಾಗದಾಗ ಇರಲಿ. ಒಂದು ಗುಂಪಿನಾಗಿಂದ 1 ಸಲ 2 ಬರೀರಿ. ಇನ್ನೊಂದು ಗುಂಪಿನಾಗಿಂದ ನೋಡ್ರಿ 3 3 3 ಐತಿ. 1 ಸಲ ಬರೀ ಹೊರಗೆ 3 ಬರೀರಿ. 5 5 5 ಐತಿ. ಅದ್ರಾಗಿಂದ 1 ಸಲ ಬರೀ. ಸಮ ಅಪವರ್ತನಗಳ ಗುಂಡ್ಲಬ್ದು 3 ಬಂದಿರ್ತಿಲ್ಲ. 3 ಸಮ ಅಪವರ್ತನಗಳ ಗುಂಡ್ಲಬ್ದು ಬಂದಿರ್ತಿಲ್ಲ ಅಲ್ಲಿ. ಅದ್ರಾಗಿಂದ 1 ಬೆಲೆ ಹೊರಗೆ ಬರ್ಕೊಂಡ್ರೆ ಮುಗಿದೋತದ ಘನಮೂಲ ತೊಗೊಂಡಂಗೆ. ಇನ್ನು ಘನಮೂಲ 27,000 ಈಕ್ವಲ್ ಟು 2 3 6, 6 5 30. 2 3 6, 6 5 30. ತಿಳಿತಾ? ಅಂದರೆ 27,000 ಘನಮೂಲ ಎಷ್ಟಾಯಿತು? 30 ಆಯಿತು. ಇನ್ನೊಂದು ಏನೈತೆ ನೋಡ್ರಿ, 10648.
ಈಗ 10648 ಬರ್ಕೊಳ್ಳೋಣ. 10648 ಇದಕ್ಕೆ ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದು ಎರಡಲ್ಲಿ ಹಚ್ಚಿರಿ. ಮೊದಲು 2 5 2 3 2 2 2 4 ಆಯಿತು. ನೆಕ್ಸ್ಟ್ 2 2 1 ಉಳಿತು 13 ಆಯ್ತು. 2 ಎಷ್ಟು ಹಚ್ತೀರಿ? 2 6 12 1 ಉಳಿತು 12 ಆಯ್ತು. ಮತ್ತು 2 6 12 2 2 4 ತಪ್ಪರೆ ಹೇಳ್ರೆ ನೀವು ಲಕ್ಷ ಕೊಡ್ರಿ. ಮುಂದೆ 2 ಎಷ್ಟು ಹಚ್ತೀರಿ? 2 1 2 3 2 3 2 1 ಈಗ ಎಟ್ಲೆ ಹಚ್ತೀರಿ? 3 ಹೋಗತಿ ನೋಡ್ರಿ. ಹೋಗತ್ತಿಲ್ಲ 3 4 12 ಎಷ್ಟು ಉಳಿತು? 1 ಉಳಿತು 13 ಆಯ್ತು. 3 3 9 ಎಷ್ಟು ಉಳಿತು? ಎಲ್ಲ ತಪ್ತಾನೆ ನೋಡ್ರಿ. 3 4 12 13 ಮತ್ತು 3 4 12 ಮತ್ತು 3 4 ಹತ್ತತಿಲ್ಲ ನೋಡ್ರಿ. 3 4 12 1 ಉಳಿತು 13 ಆಯ್ತು. 3 4 12 11 ಉಳಿತು. ಹೆಂಗೆ 3 ಭಾಗ ಹೋಗತಿ? ಭಾಗ ಹೋಗಂಗಿಲ್ಲ. 3ರಿಂದ ಭಾಗ ಹೋಗೋದಿಲ್ಲ. 11ರಿಂದ ಹೋಗ್ತಿದ್ದಂಗೆ ಐತೆ ನೋಡಿರಿ. ಯಾಕಂದ್ರೆ 11 11 1331 ಏನೋ ಐತಿ. 11 ಹೋಗ್ತಿರ್ಬೇಕು ನೋಡಿರಿ. ನಮ್ಮ ಚೆಕ್ ಮಾಡೋಣ. 11 1 11 23 ಆಯ್ತು. 11 2 22 ಮುಂದೆ 1 ಉಳಿತು. 11 11 121 11 1 11 ತಿಳಿತು. ಈ ರೀತಿ ಅವಿಭಾಜ್ಯ ಅಪವರ್ತನಗಳನ್ನು ತಕ್ಕೊಂಡಿವಿ ನಾವು. 10648 10,648 ಬರ್ಕೋರಿ. ಈಕ್ವಲ್ ಟು ಚಿನ್ನ ಹಾಕ್ರಿ. 2 3 ಸಲ ಬಂದೈತಿ. 2 ಗುಂಡ್ಲೆ 2 ಗುಂಡ್ಲೆ 2 ಬರೀತಿ. 2 ಗುಂಡ್ಲೆ 2 ಗುಂಡ್ಲೆ 2 ಬರ್ದ್ರಿ. ಆಮೇಲೆ 11 ಗುಂಡ್ಲೆ 11 ಗುಂಡ್ಲೆ 11 ಬರೀತಿ. 11 11 ಗುಂಡ್ಲೆ 11. ಇನ್ನು ಘನಮೂಲ ಹಾಕ್ರಿ. ಘನಮೂಲ 10,648 ಈಕ್ವಲ್ ಟು ಘನಮೂಲ ಚಿಹ್ನೆ ಹಾಕ್ರಿ. 2 ಗುಂಡ್ಲೆ 2 ಗುಂಡ್ಲೆ 2 11 ಗುಂಡ್ಲೆ 11 ಗುಂಡ್ಲೆ 11. ಈಗ ಸಮ ಅಪವರ್ತನಗಳು ಗುಣಲಬ್ಧ. ಇದು ಒಂದು ಜೋಡಿ, ಇದು ಇನ್ನೊಂದು ಜೋಡಿ. 3 ಸಮ ಅಪವರ್ತನಗಳ ಗುಣಲಬ್ಧದ ಜೋಡಿ ನೋಡ್ಬೇಕು. ಘನಮೂಲ 10,648 ಈಕ್ವಲ್ ಟು 2 1 ಬರಿಬೇಕು. ಮುಂದೆ ಎಷ್ಟು ಬರಿಬೇಕು? 11 1 ಬರಿಬೇಕು. 11 2 ಎಷ್ಟಿದು? 22. ಘನಮೂಲ 10648 ಈಕ್ವಲ್ ಟು 11 2 ಎಷ್ಟು? 22 ಆಯ್ತು. ಇಷ್ಟಾದರೆ ಈ 1ನೇ ಪ್ರಶ್ನೆಗೆ ಪರಿಹಾರ ಪೂರ್ಣ ಆಯಿತು. ಬರ್ಕೊಂಡ್ರಿ? ಸರಿ, ನಾವು ಮುಂದುವರಿನೋ. ಮುಂದಿನ ಪ್ರಶ್ನೆ ಏನಾಯ್ತು ಅಂತ ನೋಡೋಣ. ನೋಡ್ರಿ, 1323 ಕೊಟ್ಟಾರ. ಇದನ್ನು ಪೂರ್ಣ ಘನಸಂಖ್ಯೆ ಆಗಿಸ್ಲಿಕ್ಕೆ, ಅಂದರೆ ಇದು ಪೂರ್ಣ ಘನಸಂಖ್ಯೆ ಇಲ್ಲ, ಆಗಬೇಕು ಅಂದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕಾಗ್ತತಿ ಕೇಳ್ತಾರೆ. ಅದು ಗೊತ್ತು ಮಾಡ್ಕೋಬೇಕಂದ್ರೆ 1323 ಬರ್ಕೋಬೇಕು ಮತ್ತು ಅವಿಭಾಜ್ಯ ಅಪವರ್ತನಗಳನ್ನು ತಕ್ಕೋಬೇಕು. 3 ಹೋಗತ್ತೆ ನೋಡ್ರಿ. ಹೋಗತ್ತೆ 3 3 4 12 ಮತ್ತು 3 4 12 3 ಎಷ್ಟಲೇ? 3 1 ಬರ್ತೈತಿಲ್ಲ. ಮಾತಾಡೋರು ಯಾಕೆ ನೀವು ಬಾಯ ಮುಚ್ಕೊಂಡು ಕೂತಿರ್ಲ ಯಾಕೆ? 3 4 12 ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಮುಂದೆ ಅಂತ 1 ಉಳಿತು 12 ಆಯ್ತು. 3 4 12 ಮುಂದೆ ಲಾಸ್ಟಕ್ಕೆ 3 ಐತಿ. 3 1 3 ಈಗ ಎಟ್ಲೆ ಹೋಗ್ತೈತಿ? ಮತ್ತು 3 ಹೋಗತ್ತೆ ನೋಡ್ರಿ. 3 1 3 1 ಉಳಿತು 14 ಆತ. 3 4 12 ಮುಂದೆ 3 7 21. ಈಗ ಮತ್ತೆ 3 ಹೋಗತ್ತಿಲ್ಲ. 3 ಎಷ್ಟಲೇ? 3 4 12 2 ಉಳಿತು 27 ಆತ. 3 9 27. ಹೌದು. 7 7 49 7 1 ಹೌದು. ಇಷ್ಟ ಆಯ್ತು. ಈಗ 1323 ಈಕ್ವಲ್ ಟು 1323 ಈಕ್ವಲ್ ಟು
3 ಗುಂಡ್ಲೆ 3 ಗುಂಡ್ಲೆ 3 7 ಗುಂಡ್ಲೆ 7 ಐತಿ. ನಿಮಗೇನಾಗಬೇಕು, ಘನಸಂಖ್ಯೆ ಸಿಗಬೇಕು ಅಂದ್ರೆ ಅದು 3 ಸಮ ಅಪವರ್ತನಗಳ ಗುಣಲಬ್ಧ. ಇಲ್ಲೇ 3 ಸಮ ಅಪವರ್ತನ ಅದಾವೆ, ಇಲ್ಲಿ ನೋಡ್ರಿ 2 ಅದಾವೆ. ಅಂದ್ರೆ ಇದಕ್ಕೆ ಏನು ಬೇಕು, ಇದಕ್ಕೆ ಎದರಲ್ಲೇ ಗುಣಿಸ್ಬೇಕು, ಸಮನಾಗಿರ್ತಕ್ಕಂಥ 3 ಅಪವರ್ತನಗಳ ಗುಣಲಬ್ಧ ಬರಬೇಕಂದ್ರೆ ಅಲ್ಲಿ ಎಷ್ಟಲ್ಲೇ ಗುಣಿಸ್ಬೇಕು. ಕಾಣಿಸಲ್ತು ನಿಮ್ಗೆ? ಕಾಣಿಸತ್ತೈತಿ. ಇಲ್ಲಿ ನೋಡ್ರಿ, ಇದು ಪೂರ್ಣ ಘನ ಆಗ್ಬೇಕಂದ್ರೆ ಸಮ ಅಪವರ್ತನಗಳ ಗುಣಲಬ್ಧ 3 ಜೋಡಿ ಬರ್ಬೇಕು. ಇಲ್ಲೇ 3 3 ಬಂದಾವು, 7 3 ಬಂದವನ 2 ಬಂದವು. ಅಂದ್ರೆ ಕಡಿಮೆ ಏನೈತಿ? ಅಂದ್ರೆ ಅಲ್ಲಿ ಕ್ವಶನ್ ಮಾರ್ಕ್ ಇಟ್ನೆಲ್ಲ ಅಲ್ಲಿ ಏನಿರಬೇಕು, 7 ಇರಬೇಕು. ಅಂದ್ರೆ ಇದನ್ನು ಪೂರ್ಣ ಘನ ಆಗಿಸ್ಬೇಕಂದ್ರೆ ಎಟ್ಲೆ ಗುಣಿಸ್ಬೇಕು, ಈಗ 1323 ಇಲ್ಲ, ಇದಕ್ಕೆ ಎಷ್ಟಲೇ ಗುಣಿಸ್ಬೇಕು, ಈಗ 7ಲೇ ಗುಣಿಸ್ಬೇಕಿಲ್ಲ. ಇಲ್ಲಿ 7 ಬರೀತಿ ನೋಡ್ರಿ, ಕಡೆ ಒಂದು ನಿಮಿಷ. 3 ಗುಂಡ್ಲೆ 3 ಗುಂಡ್ಲೆ 3 ಬರೀನು, 7 ಗುಂಡ್ಲೆ 7. ಈ ಪ್ರಶ್ನಾರ್ಥಕ ಚಿಹ್ನೆ ಇತ್ತಲ್ಲ, ಅಲ್ಲಿ ನಾ ಇಲ್ಲಿ ಎಷ್ಟಲೇ ಗುಣಿಸ್ಕೊಂಡು, ಈಗ 3ಲೇ ಗುಣಿಸ್ಕೊಳ್ಳೋಣ. ಏನಾಕೈತೆ ನೋಡ್ರಿ, 3ಲೇ ಅಲ್ಲ 7ರಲ್ಲೇ ಗುಣಿಸಿದೆ. 7 3 21, 2 ಕೈಲ, 7 2 14, 1 2 16, 1 ಕೈಲ. ಆಮೇಲೆ 7 3 21, 1 22, 7 1 7 2 9, 9261 ಆಗ್ತದೆ. ಈಕ್ವಲ್ ಟು ಇದು ಎಷ್ಟರ ಗಣ ಆಕೈತೆ ನೋಡ್ರಿ, 3ರ ಘಾತ 3 ಇದೆ. ಆಮೇಲೆ ಇದು 7ರ ಘಾತ 3. ಅಂದ್ರೆ ನೀವು ಹೆಂಗೆ ಬರಿಬೋದಲ್ಲ, ಇದನ್ನ 21ರ ಘಾತ 3 ಗುಂಡ್ಲೆ 7 ಘಾತ ಸೂಚಿ 1 ಬರೀರಿ. ಅಂದ್ರೆ ಇದು ಎಷ್ಟರ ಗಣ ಆಕೈತಿ, 21ರ ಗಣ ಆಕೈತಿ. 9261 ಇಸ್ ಈಕ್ವಲ್ ಟು. ಆದ್ದರಿಂದ 1323 ಪೂರ್ಣ ಘನವಾಗಿಸಲು ಗುಣಿಸಬೇಕಾದ ಸಂಖ್ಯೆ, ಪೂರ್ಣ ಘನವಾಗಿಸಲು ಗುಣಿಸಬೇಕಾದ ಸಂಖ್ಯೆ ಈಕ್ವಲ್ ಟು ಎಷ್ಟು? ಮಾತಾಡಲ್ಲ. 8ರಿಂದ ಗುಣಿಸಿದ್ರು, 7ರಿಂದ ಗುಣಿಸಿದ್ವು ಇಲ್ಲ, 7ರಿಂದ ಗುಣಿಸೋಣ, ಅದು ನಿಮಗೆ ಸಿಕ್ತು ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ಸಾಗೋಣ. ಮುಂದಿನ ಪ್ರಶ್ನೆ ಏನಂತ ನೋಡ್ರಿ, ಸರಿ ತಪ್ಪು ಹೇಳೋದೈತಿ. ಯಾವುದೇ ಬೆಸ ಸಂಖ್ಯೆಯ ಘನವು ಒಂದು ಸಮಸಂಖ್ಯೆಯಾಗಿರುತ್ತದೆ. ಉದಾಹರಣೆ, ಬೆಸ ಸಂಖ್ಯೆ 3. ಯಾವುದೇ ಬೆಸ ಸಂಖ್ಯೆಯ ಘನ ತಗೊಂಡ್ರೆ ಅಂದ್ರೆ ಅದು ಬೆಸ ಸಂಖ್ಯೆನೇ ಆಗಿರ್ತೈತಿ. ಇಲ್ಲಿ ಏನು ಹೇಳ್ತಾನವ, ಸಮಸಂಖ್ಯೆ ಆಗಿರ್ತೈತೆ ಅಂತಾನೆ. ಅಂದ್ರೆ ಇದು ಹೇಳಿಕೆ ಸರಿನೋ ತಪ್ಪು? ಇದು ಹೇಳಿಕೆ ತಪ್ಪು ಹೇಳಿಕೆ. ಇಷ್ಟ ತಿಳ್ಕೊಳ್ಳೋದೈತೆ, ಮತ್ತೇನಿಲ್ಲ. ನಂತರ ನಿಮ್ಮ ತಾರ್ಕಿಕತೆಯನ್ನು ವಿವರಿಸಿ ಅಂದಾನ. ಇಷ್ಟ ನಾನು ವಿವರಣೆ ಕೊಡ್ತೀನಿ, ಹಂಗೆ ಓರ್ಲಿ ಹೇಳಿರ್ತೀನಿ, ಅದನ್ನೇನು ಬರೀದು ಬೇಡ. ತಪ್ಪು ಸರಿಯಾಗಿ ಗುರುತಿಸ್ಕೋತೋನು ಚರ್ಚೆ ಮಾಡಿಬಿಡೋಣ ಏನಂತ. 8ರಿಂದ ಕೊನೆಗೊಳ್ಳುವ ಯಾವುದೇ ಘನಸಂಖ್ಯೆ ಇದು. 8ರಿಂದ ಕೊನೆಗೊಳ್ತಕ್ಕಂಥ ಯಾವುದೇ ಘನಸಂಖ್ಯೆ ಇರುವುದಿಲ್ಲ ಅಂತ. 8ರಿಂದ 2ರ ಘನ 8 ಆಕತಿಲ್ಲ, ಅಂದ್ರೆ ಇದು ತಪ್ಪಲ್ಲ ನೋಡ್ರಿ. 8ರಿಂದ ಕೊನೆಗೊಳ್ತಕ್ಕಂಥ ಘನಸಂಖ್ಯೆ 2ರ ಘನ ತಗೊಂಡ್ರೆ ಅಂದ್ರೆ 8 ಬರ್ತೈತಿ, 8ರಿಂದ ಕೊನೆಗೊಳ್ತಲ್ಲ, ಅಂದ್ರೆ ಇದು ಹೇಳಿಕೆ ತಪ್ಪೈತಿ. 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆ ಆಗಿರಬಹುದು. 2 ಅಂಕಿ ಸಂಖ್ಯೆ, ಈಗ 11 ತಗೊಂಡ್ರೆ ಅಂದ್ರೆ 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆ ಆಗಿರಬಹುದು. 11ರ ಗಣ ತಗೊಂಡ್ರೆ ಅಂದ್ರೆ ಎಷ್ಟು ಬರ್ತೈತಿ? ಘನ ವರ್ಗ ಅಲ್ಲ, 2 ಅಂಕಿ ಸಂಖ್ಯೆನ 11. ಇದನ್ನು ಬಿಡೋಣ, ಈಸಿ ತೊಗೊಳ್ತಾರೆ ನಿಮ್ಗೆ. ನಾ ಈಸಿ 10 ತೊಗೊಳ್ಳೋಣ. 10ರದ್ದು ನೆನಪೈತಿ ನಿಮಗೆ, 1000 ಅಲ್ಲ. 2 ಅಂಕಿ ಸಂಖ್ಯೆನ ಪ್ರಾರಂಭ ಆಗೋದ ಎಲ್ಲಿಂದ? 10ರಿಂದ ಪ್ರಾರಂಭ ಆಗೋದು, ಹೌದಿಲ್ಲ? 10ರದ್ದು ನೀವು ಘನ ತಗೊಂಡ್ರೆ ಅಂದ್ರೆ ಎಷ್ಟು ಬರ್ತೈತಿ? 10 ಗುಂಡ್ಲೆ 10 ಗುಂಡ್ಲೆ 10 3 ಸಲ ಗುಣಿಸ್ತೀರಿ, 1000 ಬರ್ತೈತಿ. ಕನಿಷ್ಠ ಸಂಖ್ಯೆನ 2 ಅಂಕಿದ 10, ಅದರದ್ದು ಘನನ 4 ಅಂಕಿ ಹೊಂದೈತಿ. ಇಲ್ಲೇನು ಹೇಳ್ತಾ ನೋಡ್ರವ, 2 ಅಂಕಿಯ ಸಂಖ್ಯೆಯ ಘನವು 3 ಅಂಕಿಯ ಸಂಖ್ಯೆ ಆಗಿರ್ಬೋದು. ಇಲ್ಲಿ ಎಷ್ಟು ಸಂಖ್ಯೆ ಅದಾವ? 4 ಅಂಕಿ ಅದಾವ ಇಲ್ಲ? ನೀವು ಮುಂದೆ 11 ತೊಗೊಂಡು ಘನ ಮಾಡಿದ್ರು 4 ಅಂಕಿ ಬರುವ, 12 ತೊಗೊಂಡು ಮಾಡಿದ್ರು 4 ಅಂಕಿ ಬರುವುದನ್ನ. ಅದಕ್ಕೆ ಇದು ಹೇಳಿಕೆ ಸರಿನೋ ತಪ್ಪೋ? ಅಂದರೆ ಈ ಹೇಳಿಕೆನೂ ಕೂಡ ಏನಾಗೈತೆ ಅಂದಂಗಾಯ್ತು, ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಅದು ಯಾಕೆ ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕು ನೋಡ್ರಿ. 2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಿಗಳನ್ನು ಹೊಂದಿರಬಹುದು.
2 ಅಂಕಿಯ ಸಂಖ್ಯೆಯ ಘನವು 7 ಅಥವಾ ಅದಕ್ಕಿಂತ ಹೆಚ್ಚು. 7 ಐತಿದ ಪ್ರಶ್ನೆ ಒಳಗೆ ನೋಡ್ತೀನಿ ತಡ್ರಿ. ಹೌದು 7 ಐತಲ್ಲ, 7 ಆರ್ ಮೋರ್ ಡಿಜಿಟ್ಸ್. ಇದು ಸಾಧ್ಯ ಇಲ್ಲ, 7 ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ, ನೇರವಾಗಿ ಹೇಳಿಬಿಡ್ರಿ. ಇದು ಕೂಡ ತಪ್ಪಾಗಿರ್ತಕ್ಕಂಥ ಹೇಳಿಕೆ. ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿವೆ. ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದೆ, ಹಂಗೆ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಸಾಧ್ಯ ಇಲ್ಲ. ಇದು ಕೂಡ ತಪ್ಪನ. ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೆಂಗೆ ಹೊಂದಿರ್ತಾವ? ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿವೆ. ಸ್ವಲ್ಪ ಈ ಕೊನೆಯ ಒಂದು ಇದನ್ನು ವಿಚಾರ ಮಾಡಿ, ಸರಿನೋ ತಪ್ಪು ಅಂತೇಳಿ ನೋಡ್ರಿ. ಘನಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿವೆ ಅಂತ ಐತಿ. ಇದು ಕೂಡ ಸಾಧ್ಯ ಇಲ್ಲ. ಇದು ಕೂಡ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಐತಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಹೇಳಿಕೆಗಳು ತಪ್ಪದಾವ. ಉದಾಹರಣೆ ನಿಮ್ಗೆ ಹೇಳಬೇಕು ಅಂದ್ರೆ, ಈಗ 8 ತೊಗೊಂಡ್ರಿ ಅಂದ್ರೆ ಘನ ಸಂಖ್ಯೆಗಳು 8, ಇದನ್ನು 2 ಗುಂಡ್ಲೆ 2 ಗುಂಡ್ಲೆ 2 ಬರಿತೀವಿ. ಇಲ್ಲಿ ಬೆಸ ಸಂಖ್ಯೆಯ ಅಂದ್ರೆ 3 ಅದಾವಲ್ಲ ಅಂಕಿ, ಇಲ್ಲಿ ಬೆಸ ಬರ್ತೈತಿ. ಯಾವತ್ತೂ ಇದು ಸಾಧ್ಯ ಇರಂಗಿಲ್ಲ. ಉದಾಹರಣೆ 64 ತೊಗೊಂಡ್ರಿ ಅಂದ್ರೆ ಹೆಂಗೆ ಬರಿತೀರಿ? ಇದನ್ನ 4 ಗಣ ಅಲ್ಲ ಇದು. 2 ಸಲ 4 4 ಮತ್ತು 4. ಈಗ ನೋಡ್ರಿ 1 2 3 4 5 6 ಇದು ಸಮ ಐತಿ. ಇಲ್ಲಿ ಸಮಸಂಖ್ಯೆಯ ಅಂಕಿಗಳದಾವು. ಘನ ಸಂಖ್ಯೆಗಳು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿವೆ. ಇಲ್ಲಿ ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರ್ಬೋದು, ಸಮಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರ್ಬೋದು ಅನ್ನೋದು ನಮಗೆ ಗೊತ್ತಾಗ್ತದೆ. ಅದಕ್ಕೆ ಇದು ಹೇಳಿಕೆ ಏನಾಕತಿ? ತಪ್ಪಾಕತಿ. ಮುಂದಿನ ಪ್ರಶ್ನೆ ನೋಡಿ. 1331 ಒಂದು ಪೂರ್ಣ ಘನ ಎಂದು ನೀವು ಹೇಳುತ್ತೀರಿ. ನೀವು ಅದರ ಘನಮೂಲವನ್ನು ಅಪವರ್ತಿಸದೆ ಊಹಿಸಬಹುದೇ? ಅದರ ಘನಮೂಲ ಯಾವುದು? ಅದೇ ರೀತಿ 4913, 12167, 32768 ಈ ಸಂಖ್ಯೆಗಳ ಘನಮೂಲಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಜನರಲ್ ಮೆಥಡ್, ಅಪವರ್ತನ ವಿಧಾನ ಬಿಟ್ಟು ಘನಮೂಲ ಕಂಡುಹಿಡಿಯೋಕೆ ಒಂದು ಬೇರೆ ವಿಧಾನ ಇದೆ, ಅಂದಾಜು ವಿಧಾನ ಅಂತ ನಾವು ಕರಿತೀವಿ. ಊಹೆ ಮಾಡಿ, ಊಹಿಸಿ ಅದನ್ನು ಲೆಕ್ಕಾಚಾರ ಮಾಡೋದು. ಸ್ವಲ್ಪ ಅದಕ್ಕೆ ಒಂದಿಷ್ಟು ಮೆಥಡ್ ಐತಿ, ಹೇಳ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಬರೀದೇನೋ ಬೇಡ, ಸ್ವಲ್ಪ ಗಮನಿಸ್ರಿ. 1331 ಐತಿ. ಇಲ್ಲಿ ನೋಡ್ರಿ, ಘನಮೂಲ 1331 ಇದು ಎಷ್ಟು ಅನ್ನೋದು ನಾವು ಅಂದಾಜು ವಿಧಾನದಿಂದ ಗೊತ್ತು ಮಾಡ್ಕೋಬೇಕಾಗಿತ್ತು, ಹೌದಾ? ಇಲ್ಲಿ 1331 ಐತಲ್ಲ ನೋಡ್ರಿ, ಬಲದಿಂದ ಪ್ರಾರಂಭಿಸಿ ಏನು ಮಾಡಬೇಕು? 3 ಅಂಕಿಯ ಗುಂಪನ್ನು ಗುಂಪು 1 ಅಂತಂದು ಪರಿಗಣಿಸಿ. ಆಮೇಲೆ ಉಳಿದ ಭಾಗ ಏನಂತ ಪರಿಗಣಿಸ್ಬೇಕಂದ್ರೆ ಗುಂಪು 2 ಆಗಿರಲಿ. ಈಗ 1331 ಐತಿ, ಲಕ್ಷ ಕೊಡ್ರಿ ಎಲ್ಲರೂ. 1331 ಇದರೊಳಗೆ ನೋಡ್ರಿ, ಇಲ್ಲಿ ಇದು ಗುಂಪು 1, ಇದು ಗುಂಪು 2. ಗುಂಪು 1 ಇದು ಗುಂಪು 2. ಈಗ ಇದರ ಬಿಡಿ ಸ್ಥಾನ ನೋಡ್ಬೇಕು. ಗುಂಪು 1ರಲ್ಲಿ ಬಿಡಿ ಸ್ಥಾನ, ಗುಂಪು 1ರಲ್ಲಿ ಬಿಡಿ ಸ್ಥಾನ ಎಷ್ಟೈತಿ? 1 ಐತಿ. ಅದರ ಘನಮೂಲ ನೋಡಿ, ಬಿಡಿ ಸ್ಥಾನದಾಗ 1 ಇರೋದ್ರಿಂದ ಒಟ್ಟಾರೆ 1331 ಘನಮೂಲದೊಳಗೆ ಬಿಡಿ ಸ್ಥಾನದೊಳಗೆ 1 ಇರಬೇಕು ಅನ್ನೋದು ನಮಗೆ ಕಂಡು ಬರ್ತದೆ. ಆದ್ದರಿಂದ ಘನಮೂಲದಲ್ಲಿನ ಬಿಡಿ ಸ್ಥಾನ ಎಷ್ಟಾಯಿತು ಅಂತಂದ್ರೆ 1 ಅಂತ ನಾವು ಗುರುತಿಸ್ಕೋತೀವಿ. ಇನ್ನು ಈ ಕಡೆ ಗುಂಪು 2 ಐತಲ್ಲ, ಗುಂಪು 2ನ್ಯಾಗ
ಒಂದು ಐತಿ. ಒಂದು ಬಂದಿತ್ತಂದ್ರೆ ಇದು ನಿಮ್ಮ ತಲೆಯಾಗಿ ಇಟ್ಕೋರಿ. ಒಂದು ಬಂದಿತ್ತಂದ್ರೆ ಯಾವಾಗಲೂ ಅದರದ್ದು ಏನೋ 10ರ ಸ್ಥಾನ. ಆದ್ದರಿಂದ 10ರ ಸ್ಥಾನ ಎಲ್ಲಿಪ್ಪ ಅಂತಂದ್ರೆ ಘನಮೂಲದಲ್ಲಿನ. ಆದ್ದರಿಂದ ಘನಮೂಲದಲ್ಲಿನ 10ರ ಸ್ಥಾನ ದಲ್ಲಿ 10ರ ಸ್ಥಾನ ಎಷ್ಟಂದ್ರೆ ಅದು 1 ಆಕೈತಿ. 1 ಬಿಟ್ಟು 2, 8, 4 ಬೇರೆ ಇದ್ದಾಗ ಅದು ಹೆಂಗಂತ ಮುಂದಿನ ಲೆಕ್ಕದಾಗ ಹೇಳ್ತೀನಿ. 1 ಇದ್ದಾಗ 1 ಇಟ್ಕೋಬೇಕು ಅನ್ನೋದು ನಿಮ್ಮ ತಲೆಯಾಗಿ ಇಟ್ಕೊರಿ. ಆದ್ದರಿಂದ ಘನಮೂಲ 1331 ಇಸ್ ಈಕ್ವಲ್ ಟು ನೋಡಿರಿ, ಇಲ್ಲೇ 2 ಸ್ಥಾನ. ಒಂದು 10ರ ಸ್ಥಾನ, ಇನ್ನೊಂದು ಯಾವುದು ಬಿಡಿ ಸ್ಥಾನ. ಬಿಡಿ ಸ್ಥಾನದಾಗ 1 ಇರಬೇಕು, 10ರ ಸ್ಥಾನದಾಗ 1 ಇರಬೇಕು. ಅಂದ್ರೆ ಘನಮೂಲ 1331 ಇಸ್ ಈಕ್ವಲ್ ಟು ಎಷ್ಟಾದ ಹೇಳ್ರಿ? 11 ಆಯ್ತು. ಇನ್ನು ಮುಂದಿನ ಲೆಕ್ಕಕ್ಕೆ ಹೋಗಿಂತ ಮೊದಲು ಒಂದು ಮಾಹಿತಿ ಕೊಡ್ತೀನಿ, ಇಂಥವು ಹೆಂಗೆ ಮಾಡಬೇಕು ಅನ್ನೋದಕ್ಕೆ. ಇದನ್ನು ನೆನ್ಪಿಟ್ಕೋಬೇಕು. ನೀವೇನು ನೆನ್ಪಿಟ್ಕೋಬೇಕಂದ್ರೆ ಈಗ ನಿಮಗೆ ನೋಡ್ರೆ ಮೊದಲು ನಾವು ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. 1 1ರ ಘನ, 2ರ ಘನ, 3ರ ಘನ, 4ರ ಘನ, 5ರ ಘನ, 6ರ ಘನ, 7ರ ಘನ, 8ರ ಘನ, 9ರ ಘನ ಮತ್ತು 10ರ ಘನ ನೋಡೋಣ. ಬೆಲೆಗಳನ್ನು ಹೇಳ್ರಿ ಜನ. ಏನಾಯ್ತು? 4ರ ಘನ ಬರಿಬೇಕಲ್ಲ? ಸರಿ, ಕರೆಕ್ಟ್. 4ರ ಘನ ನೆನಪದವನ್ ಘನಗಳು ನಿಮ್ಗೆ 1ರಿಂದ 10ರ ತನ. 1ರ ಘನ ಎಷ್ಟೈತಿ? 1 ಐತಿ. ಇದು 8 ಐತಿ. 27, 64, 125, 216. 7ರ ಘನ 343. ಆಮೇಲೆ 12, 700, 1000. ಇದು ನೋಡ್ರಿ, ಇದು ಘನಸಂಖ್ಯೆ. ಇದು ನಿಮ್ಮ ಘನಸಂಖ್ಯೆ. ಆಮೇಲೆ ಇದ್ರ ವರ್ಗಮೂಲ ತೊಗೊಂಡ್ರೆ ನೋಡ್ರಿ, ವರ್ಗಮೂಲ ತೊಗೊಂಡ್ರೆ ಸಾರಿ ಘನಮೂಲ ತೊಗೊಂಡ್ರೆ, ವರ್ಗಮೂಲ ಇಲ್ಲ ನಮ್ಮ ಘನಮೂಲ ಐತಿ. ಈಗ ಘನಮೂಲ ತೊಗೊಂಡ್ರೆ ಎಷ್ಟಾಗ್ತೈತಿ? ಇದ್ರ ಘನಮೂಲ ಎಷ್ಟು? 1 ಆಗ್ಬೇಕಿಲ್ಲ? ಇದು 2, 3, ಇದು 4, 5, 6, 7, 8, 9, 10 ಇವು ಘನಮೂಲಗಳು ನೋಡ್ರಿ. ಸ್ವಲ್ಪ ನೆನ್ಪಿಟ್ಕೋಬೇಕು, ಇಲ್ಲ ಕೊಡ್ಬೇಕೇನ. ಇಲ್ಲಿದು ಸಂಖ್ಯೆ, ಘನಸಂಖ್ಯೆ ಬಿಡಿ ಸ್ಥಾನದಾಗ 1 ಇದ್ರೆ 1 ಇರ್ತೈತಿ. 1 ಇದ್ರೆ 1 ಐತಿ. ಒಂದು ಸ್ವಲ್ಪ ಇದನ್ನು ತೆಗಿತಂತಾರೆ. ನಿಮ್ಗೆ ಒಂದು ಟ್ರಿಕ್ ಐತಿ, ಇಲ್ಲಿ ತಿಳ್ಕೊರಿ. 1 ಇದ್ದಾಗ 1 ಐತಿ. ಇಲ್ಲಿ ಚೇಂಜ್ ಐತಿ ನೋಡ್ರಿ. ಇಲ್ಲೇ ಬಿಡಿ ಸ್ಥಾನದಾಗ 8 ಐತಿ. 8 ಇದ್ದಾಗ ಏನೈತಿ ನೋಡ್ರಿ? 2 ಐತಿ. ಬಿಡಿ ಸ್ಥಾನದಾಗ 7 ಐತಿ. ಇಲ್ಲಿ ಬಿಡಿ ಸ್ಥಾನದಾಗ ಎಷ್ಟು? ಇಲ್ಲಿ ಎಷ್ಟು ಬಂದೈತಿ ನೋಡ್ರಿ? 3. ಘನಮೂಲದ ಬಿಡಿ ಸ್ಥಾನದಾಗ ಎಷ್ಟು ಬಂದೈತಿ? ಇಲ್ಲಿ 3 ಬಂದೈತಿ. 4 ಇದ್ದಾಗ 4 ಐತಿ. 5 ಇದ್ದಾಗ 5 ಐತಿ. 6 ಇದ್ದಾಗ 6 ಐತಿ. 3 ಇದ್ದಾಗ 7. ಇಲ್ಲಿ ನೋಡ್ರಿ 7, 3 ಇದು ಅದಲ ಬದಲಾಕೈತಿ. 7, 3, 2, 8, 2, 8. 9 ಇದ್ದಾಗ 9, 0 ಇದ್ದಾಗ 0. ಏನು ಬದಲಾಗೋದಿಲ್ಲ. ನೀವೇನು ನೆನ್ಪಿಡಬೇಕು? ಒಂದು ಘನಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 8 ಇತ್ತು ಅಂದ್ರೆ ಘನಮೂಲದಾಗ ಎಷ್ಟಿರ್ತೈತಿ? 2 ಇರ್ತೈತಿ. 7 ಇತ್ತಂದ್ರೆ ಎಷ್ಟಿರ್ತೈತಿ? 3 ಇರ್ತೈತಿ. 3 ಇತ್ತಂದ್ರೆ 7, 2 ಇತ್ತಂದ್ರೆ 8. ಇವ ರಿಪೀಟ್ ಅದ್ಲು ಬದಲಾಕವಲ್ಲಿ ನೋಡ್ರಿ. 7, 3 ಐತಿ. ಇಲ್ಲಿ 3, 7 ಐತಿ. ಇಲ್ಲಿ 8, 2 ಐತಿ. ಇಲ್ಲಿ ಎಷ್ಟೈತಿ? 2, 8 ಐತಿ. ಅರ್ಥ ಆಯ್ತು? ಇದು ನಿಮ್ಮ ತಲೆಗೆ ಇಡ್ರಿ. 8, 7, 2, 3 ತಲೆಗೆ ಇಟ್ಕೊಟ್ರಿ. ಇವ ರಿವರ್ಸ್ ಆಗ್ತಾವೆ. 8, 7, 2, 3 ಈ ಲಿಂಕ್ ಸ್ವಲ್ಪ ತಲೆಗೆ ನೆನ್ಪಿಟ್ಕೊರಿ. ಬಿಡಿ ಸ್ಥಾನದಾಗ 8 ಇತ್ತಂದ್ರೆ ಘನಮೂಲದಾಗ 2, 7 ಇತ್ತಂದ್ರೆ 3, ಇನ್ನು 2 ಇತ್ತಂದ್ರೆ 8, 3 ಇತ್ತಂದ್ರೆ 7. ಹಿಂಗೆ ರಿವರ್ಸನ್ನು ಕೂಡ ಸಾಧ್ಯ ಆಕೈತಿ. ಈ ಸೀಕ್ವೆನ್ಸ್ ಸ್ವಲ್ಪ ನೆನಪಿಟ್ಕೊಂಡ್ರಿ ಅಂದ್ರೆ ಮುಂದಿನ ಲೆಕ್ಕ ಮಾಡಕ್ಕೆ ನಮಗೆ ಸರಳ ಆಕೈತಿ. ಮುಂದಿನ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಸರಳ ಆಗ್ತದೆ. ಈಗ ಇನ್ನೊಂದು ಲೆಕ್ಕ ತಗೋತೀನಿ ನೋಡ್ರಿ. ಇಲ್ಲೇ ಏನೈತಂದ್ರೆ 4913 ಐತಿ. ಇಲ್ಲಿ ನಿಮಗೆ ಕರೆಕ್ಟ್ ಗೊತ್ತಾಕತ್ತೆ ನೋಡಿ ಮೆಥಡ್. ಅದು 4913 ಘನಮೂಲ 4913 ಇದರ ಬೆಲೆ ಎಷ್ಟು ಅಂತ ಅಂದಾಜು ವಿಧಾನದಿಂದ ಕಂಡುಹಿಡಿಯೈತಿ. 4913 ಲಕ್ಷ ಕೊಡ್ತೀರಿ ಸ್ವಲ್ಪ ಎಲ್ಲರೂ ಸಮಾಧಾನಲೇ ಒಂದೀಟ. 4913 ನೋಡ್ರಿ, ಬಲಗಡೆಯಿಂದ ಪ್ರಾರಂಭಿಸಿ
ಬಲಗಡೆಯಿಂದ ಪ್ರಾರಂಭಿಸಿ ಇಲ್ಲಿ ಪಾರ್ಟಿಷನ್ ಮಾಡ್ಕೋಬೇಕಿದ್ನ. ಇದೇನು ಹೇಳ್ರಿ, ಗುಂಪು 1, ಗುಂಪು 1, ಇದು ಗುಂಪು ಎಷ್ಟು 2. ಒಂದನೇ ಗುಂಪದ ಬಿಡಿ ಸ್ಥಾನ ನೋಡು 3 ಐತಿ ನೋಡ್ರಿ. 3 ಇದ್ದಾಗ ಏನು ಬರಬೇಕು 7. ಇಲ್ಲಿ ನೋಡ್ರಿ 3 ಇದ್ದಾಗ ಅದ್ರ ವರ್ಗಮೂಲದಾಗ ಏನಿರಬೇಕು 7 ಇರಬೇಕು. ಆದ್ದರಿಂದ ಘನಮೂಲ ಗುಂಪು 1 ಇಲ್ಲಿ ನೋಡ್ರಿ, ಗುಂಪು 1 ಎಷ್ಟು ಡೀಟೇಲ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಡೀಟೇಲ್ ಬರೀತಿಂತಾರೆ. ಇದನ್ನ ಹೆಂಗೆ ಬರಿಬೇಕಂದ್ರೆ, ಗುಂಪು 1ರ ಬಿಡಿ ಸ್ಥಾನ ಈಕ್ವಲ್ ಟು ಎಷ್ಟೈತಿ 3 ಐತಿ. ಗುಂಪು 1ರ ಬಿಡಿ ಸ್ಥಾನ ಈಕ್ವಲ್ ಟು 3. ಆದ್ದರಿಂದ ಘನಮೂಲದ ಬಿಡಿ ಸ್ಥಾನ ಎಷ್ಟು ತೊಗೋಬೇಕು ಅಂತಂದ್ರೆ 3 ಇದ್ದಾಗ ಎಷ್ಟು ತೊಗೋಬೇಕು ನೋಡಿಲ್ಲಿ, ಎಷ್ಟು ಬರಬೇಕು 3 ಇದ್ದಾಗ 7 ಬರಬೇಕು. ಘನಮೂಲದೊಳಗೆ ಎಷ್ಟು ಬರಬೇಕು 7 ಬರಬೇಕು. ಇದು 7 ಇಡೋಣ. ಇನ್ನು 10ರ ಸ್ಥಾನ ಏನು ಬರಬೇಕು ಅನ್ನೋದು ವಿಚಾರ ಮಾಡ್ಬೇಕು ನಾವು, ಹೌದಾ? ಗುಂಪು 2 ನೋಡಿ, ಗುಂಪು 2ರ ಬೆಲೆ ಎಷ್ಟು? ಗುಂಪು 2ರ ಬೆಲೆ ಎಷ್ಟೈತಿ 4. 4 ಇದ್ದದ್ದು ಯಾವ 2 ಘನಸಂಖ್ಯೆಗಳ ನಡುವೆ ಐತಿ ನೋಡ್ಬೇಕು. 1 ಮತ್ತು ಇದ್ರ ನಂತರ 4 ಬರ್ತೈತಿ. 4 ಆಗನ ಮುಂದಿನ ಘನಸಂಖ್ಯೆ 4 ಘನಸಂಖ್ಯೆ ಅಲ್ಲ, ಯಾವ 2 ಘನಸಂಖ್ಯೆಗಳ ನಡುವೆ 1 ಮತ್ತು 8 ಘನಸಂಖ್ಯೆ ಯಾವುದಿಲ್ಲ. ಇಲ್ಲಿ ನೋಡ್ರಿ, 1ರ ಘನ ಬರ್ರಿ, ಇದನ್ನ 4, ಇದೆಷ್ಟರ ಘನ 2ರ ಘನ. ಇದ್ರಾಗ 1 ದೊಡ್ಡದೋ 2 ದೊಡ್ಡದ 2 ದೊಡ್ಡದು. ಇಲ್ಲಿ ಚಿಕ್ಕದು ಸಿಂಬಲ್ ಹಾಕ್ಬೇಕು. 2 ಇದ್ರಾಗ ಚಿಕ್ಕ ಬೆಲೆ ನೋಡಿ, ಚಿಕ್ಕ ಬೆಲೆ ಈ ಘನದೊಳಗೆ ಚಿಕ್ಕ ಬೆಲೆಯನ್ನು ತಗೋಬೇಕು. ಚಿಕ್ಕ ಬೆಲೆ ಯಾವುದು 1, ಚಿಕ್ಕ ಬೆಲೆಯನ್ನು ಪರಿಗಣಿಸ್ಬೇಕು. ಇದು ರೂಲ್ ಹಂಗೆ ಅಂದಾಜು ಮೆಥಡ್ದಾಗ ಏನು ರೂಲ್. 1ರ ಘನ ಇಲ್ಲಿ 2ರ ಘನ ಇಲ್ಲ, ಇಲ್ಲಿ ಚಿಕ್ಕ ಯಾವ 2 ಘನಸಂಖ್ಯೆಗಳ ನಡುವೆ ಬರ್ತೈತೆ ನೋಡಬೇಕು. ಅದರೊಳಗೆ ಚಿಕ್ಕ ಸಂಖ್ಯೆಯನ್ನು ಪರಿಗಣಿಸಬೇಕು. ಚಿಕ್ಕ ಸಂಖ್ಯೆ ಅಥವಾ ಚಿಕ್ಕ ಬೆಲೆ ಎಷ್ಟು 1. ಆದ್ದರಿಂದ ಇಲ್ಲೇ ಮುಗಿಸ್ ನೋಡ್ರಿ. ಆದ್ದರಿಂದ ವರ್ಗಮೂಲದಲ್ಲಿನ 10ರ ಸ್ಥಾನ ಈಕ್ವಲ್ ಟು ಎಷ್ಟು 1. ಅಂದ್ರೆ ಇದರ ಅರ್ಥ ಘನಮೂಲ 4913 ಈಕ್ವಲ್ ಟು ಮೊದಲ 10ರ ಸ್ಥಾನ ಬರೀಬೇಕು. 10ರ ಸ್ಥಾನ ಎಷ್ಟು ಬಂತು 1 ಬಂತು. ಬಿಡಿ ಸ್ಥಾನ ಎಷ್ಟು ಬಂದೈತಿ? ಬಿಡಿ ಸ್ಥಾನ 7 ಬಂದೈತಿ. 17ರ ಘನ ಮಾಡಿರಿ ಅಂದ್ರೆ 4913 ಬರ್ತೈತಿ. ವರ್ಗಮೂಲ ತೊಗೊಂಡ್ರೆ ಅಂದ್ರೆ 17 ಬರ್ತೈತಿ. ಇದಿಷ್ಟು ಅಂದಾಜು ವಿಧಾನದಿಂದ 4913ರ ಏನು ಘನಮೂಲ. ನೋಡ್ರಿ, ಮುಂದಿನ ಒಂದು ಪ್ರಶ್ನೆ 12167 ಐತಿ. ಇದರ ಘನಮೂಲವನ್ನು ಅಂದಾಜು ವಿಧಾನದಿಂದ ನಾವು ಕಂಡುಹಿಡಿಬೇಕಾಗೈತಿ, ಹೌದಾ? ಈಗ 12167 ಐತಲ್ಲ, 12167 ಬಲಗಡೆಯಿಂದ ಪ್ರಾರಂಭಿಸಿ 3 ಅಂಕಿದ ಗುಂಪು ಮಾಡ್ಕೋಬೇಕು. ಬಲಗಡೆಯಿಂದ ಪ್ರಾರಂಭಿಸಿ ಅಂದರೆ ಇದು ಗುಂಪು 1ನೇ ಗುಂಪು, ಇದು ಗುಂಪು 1 ಈ ಕಡೆದು. ಏನಾಯ್ತು ಹೇಳ್ರಿ, ಗುಂಪು 1. ಇದೇನೈತಲ್ಲ, ಇದು ಗುಂಪು 2 ಅಂತ ಪರಿಗಣಿಸ್ತೀವಿ ನಾವು. 1ನೇ ಗುಂಪಿನಾಗ ಬಿಡಿ ಸ್ಥಾನದಾಗ ಏನೈತಲ್ಲ ಅಂಕಿ, ಅದನ್ನು ನೋಡಿ ವರ್ಗಮೂಲದಾಗಿನ ಬಿಡಿ ಸ್ಥಾನ ನಾವು ಗೆಸ್ ಮಾಡೋದು, ಅಂದಾಜು ಮಾಡೋದು. ಗುಂಪು 1ರ ಬಿಡಿ ಸ್ಥಾನದ ಸಂಖ್ಯೆ, ಗುಂಪು 1ನೇದ್ರೊಳಗೆ ಬಿಡಿ ಸ್ಥಾನದ ಸಂಖ್ಯೆ ಈಕ್ವಲ್ ಟು ಎಷ್ಟೈತಿ 7 ಐತಿ. ಆದ್ದರಿಂದ 1, 2, 1, 6, 7ರ ಘನಮೂಲದ ಬಿಡಿ ಸ್ಥಾನದ ಸಂಖ್ಯೆ. ಇದರಿಂದ ನಮ್ಗೆ ಘನಮೂಲ ತೊಗೊಂಡ್ಮೇಲೆ ಬಿಡಿ ಸ್ಥಾನದಾಗ ಏನಿರಬೇಕು ಅನ್ನೋ ಸಿಗ್ತದೆ. ಇಲ್ಲ ಐತೆ ನೋಡ್ರಿ, ಆಗಲೇ ಲಿಂಕ್ ಹೇಳಿದ್ನಲ್ಲ ನಿಮ್ಗೆ ನೋಡ್ರಿ. 3 ಇದ್ದಾಗ 7, 7 ಇದ್ದಾಗ 3. ಅಲ್ಲೇನೈತಿ 7 ಐತಿ. ಅಂದ್ರೆ ಘನಮೂಲದೊಳಗೆ ಎಷ್ಟಿರಬೇಕು 3 ಇರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು. 1ನೇ ಹಂತ. ಇನ್ನು 10ರ ಸ್ಥಾನದಾಗ ಏನಿರಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು. ಈಗ ಗುಂಪು 2ನೇ ತಗೋಬೇಕು. ಗುಂಪು 2ರ ಬೆಲೆ ಎಷ್ಟೈತಿ 12 ಐತಿ.
ಈ 12 ಯಾವ ಎರಡು ಘನಸಂಖ್ಯೆಗಳ ನಡುವೆ ಬರ್ತೈತಿ ನೋಡ್ಬೇಕು. 12ಕ್ಕಿಂತ ಮೊದಲು ಬರೋ ಘನಸಂಖ್ಯೆ ಅಂದ್ರೆ 8. 8. ಆಮೇಲೆ 12 ಆದ ನಂತರ ಬರೋ ಘನಸಂಖ್ಯೆ ಅಂದ್ರೆ 2 ಘನ 8, 3 ಘನ 27. ಇದರ ನಂತರ ಬರೋದು ಯಾವ್ದು? 27. ಇದನ್ನ ಹೆಂಗೆ ಬರಿಲ್ಲ? 2 ಘನ ಚಿಕ್ಕದು, 12 ಚಿಕ್ಕದು, 3 ಘನ ಹಿಂಗೆ ಬರ್ಕೋಬೇಕು. ಹಿಂಗೆ ಬರ್ಕೊಂಡ್ಮೇಲೆ 12 ಯಾವ ಎರಡು ಘನ ಸಂಖ್ಯೆಗಳ ನಡುವೆ ಬರ್ತಿತ್ತಲ್ಲ ಅದ್ರಾಗೇನು ಚಿಕ್ಕ ಸಂಖ್ಯೆ ತೊಗೋಬೇಕು. ಚಿಕ್ಕ ಸಂಖ್ಯೆ ಏನಾಗಿರ್ತೈತಿ ಅಂದ್ರೆ 10ರ ಸ್ಥಾನ ಆಗಿರ್ತೈತಿ. ಇಲ್ಲಿ ಚಿಕ್ಕ ಸಂಖ್ಯೆ ಇಷ್ಟ ಬರ್ಕೊಂಡು ಚಿಕ್ಕ ಸಂಖ್ಯೆ ಈಕ್ವಲ್ ಟು ಎಷ್ಟು? 2 ಸ್ಥಾನದ 3 ಸ್ಥಾನದ ಇರೋದು 2 ಸ್ಥಾನದ ಹೋದಿಲ್ಲ 2. ಆದ್ದರಿಂದ ಘನಮೂಲದ ಯಾವುದ್ರ ಘನಮೂಲ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಘನಮೂಲದ 10ರ ಸ್ಥಾನ ಎಷ್ಟು ಆಕತಿ ಅಂದ್ರೆ 2 ಅಂತಕ್ಕಂಥದ್ದು ನಮ್ಗೆ ತಿಳಿದು ಬರ್ತದೆ. ಇಲ್ಲಿ 2 ಐತಲ್ಲ 2. ಆದ್ದರಿಂದ ಯಾವುದ್ರ ಘನಮೂಲ 12,167. 12,167 ಸಾರಿ 12,167 ಐತಿಲ್ಲ ಇದ್ರದ್ದು ಘನಮೂಲ. ಘನಮೂಲ ಈಕ್ವಲ್ ಟು ಘನಮೂಲ ಶಬ್ದದಾಗ ಬರೀದು ಬೇಡ. ಇದನ್ನ ಶಬ್ದದಾಗ ಬರಿಬೇಕಂದ್ರೆ ಮೂಲ ಚಿಹ್ನೆ ಹಾಕೋದು ಹತ್ತಂಗಿಲ್ಲ. ಮೂಲ ಚಿಹ್ನೆ ಹಾಕಿದ್ದೇವೆ ಈಕ್ವಲ್ ಟು ಘನಮೂಲ 12,167 ಘನಮೂಲ. ನೋಡ್ರಿ 10ರ ಸ್ಥಾನದಾಗ ಎಷ್ಟು ಬಂದೈತಿ? 2 ಬಂದೈತಿ. ಬಿಡಿ ಸ್ಥಾನದಾಗ ಎಷ್ಟು ಬಂದೈತಿ? 3 ಬಂದೈತಿ, 7 ಬಂದೈತಿ. ಘನಮೂಲದ ಬಿಡಿ ಸ್ಥಾನದ ಸಂಖ್ಯೆ ಎಷ್ಟು? 3. ಇದು ನಮಗೆ ಅಂದಾಜು ವಿಧಾನ 23 ಉತ್ತರ ತಿಳಿತು. ಹಂಗೆ ಇನ್ನೊಂದು ಸಂಖ್ಯೆ ಐತಿ ಅದನ್ನು ಮಾಡೋಣ ನೋಡ್ರಿ. ಇನ್ಮೇಲೆ ಮುಂದಿನ ಸಂಖ್ಯೆ ಏನೈತಿ ಅಂತಂದ್ರೆ ಇದ ಲೆಕ್ಕದೊಳಗನ 32,768. 32,768 ಘನಮೂಲ ಕಂಡುಹಿಡಿಬೇಕು. 32768. 32768 ಇದರದ್ದು ಘನಮೂಲ ನಾವು ಕಂಡುಹಿಡಿಬೇಕು. ಇದರದ್ದು ಘನಮೂಲ ಏನು ಅನ್ನೋದನ್ನು ಅಂದಾಜು ವಿಧಾನದಿಂದ ನಾವು ಕಂಡುಹಿಡಿಬೇಕು. ಈಗ ಏನು ಮಾಡಿದ್ನಲ್ಲ ಹಿಂದಿನ ಲೆಕ್ಕದಾಗ ಅದ ಮೆಥಡ ಇಲ್ಲಿ ಫಾಲೋ ಮಾಡೋದೈತಿ. ಇಲ್ಲಿ ನೋಡಿ 32,768 ಬರ್ಕೊಳ್ಳೋನು. ಇದ್ರಾಗ ಬಲಗಡೆಯಿಂದ ಪ್ರಾರಂಭಿಸಿ 3 ಅಂಕಿ ಗುಂಪು ಮಾಡ್ಬೇಕು. ಇದು 1ನೇ ಗುಂಪು 1. ಇದು ಗುಂಪು 2. ಗುಂಪು 1ರ ಬಿಡಿ ಸ್ಥಾನದ ಸಂಖ್ಯೆ ಎಷ್ಟೈತಿ? ಎಷ್ಟು? ಗುಂಪು 1ರ ಬಿಡಿ ಸ್ಥಾನದ ಸಂಖ್ಯೆ ಎಷ್ಟು? 768 ಐದು 1ನೇ ಗುಂಪಿನಾಗ 8 ಬಿಡಿ ಸ್ಥಾನದ ಸಂಖ್ಯೆ. ಆದ್ದರಿಂದ ದತ್ತ ಸಂಖ್ಯೆಯ ಅಂದರೆ ಕೊಟ್ಟಿರುವ ಸಂಖ್ಯೆಯ ಘನಮೂಲದಲ್ಲಿನ ಗಣಮೂಲದಲ್ಲಿನ ಬಿಡಿ ಸ್ಥಾನದ ಸಂಖ್ಯೆ ಗಣಮೂಲದಲ್ಲಿನ ಬಿಡಿ ಸ್ಥಾನದ ಅಂಕಿ ಗಣಮೂಲದಲ್ಲಿನ ಬಿಡಿ ಸ್ಥಾನದ ಅಂಕಿ ಎಷ್ಟು ಆಗಬೇಕು? ಆಗಲೇ ಒಂದು ಚಾರ್ಟ್ ಹೇಳಿದ್ನ ನೆನ್ಪುಳಿತಾನೆ ಇಲ್ಲ. ಅದು ಹೆಂಗೆ ನೆನ್ಪುಳಿತೈತೆ ನಿಮ್ಗೆ? ನೋಡಿರಿ 8 ಇದ್ದಾಗ 2, 2 ಇದ್ದಾಗ 8 ತಲೆಗೆ ಹೋತು. ಅಂದರೆ 8 ಐತೆ ಅಂದರೆ ಇಲ್ಲಿ ಎಷ್ಟು ಬರಬೇಕು? 2 ಬರಬೇಕು. ಘನಮೂಲದ ಬಿಡಿ ಸ್ಥಾನದಾಗ ಎಷ್ಟು ಬರಬೇಕು? ದತ್ತ ಸಂಖ್ಯೆ ಘನಮೂಲದ ಬಿಡಿ ಸ್ಥಾನ ಗೊತ್ತಾಗಿಂದ ಗೊತ್ತಾಗ್ತು. ಈಗ ಇನ್ನು 10ರ ಸ್ಥಾನದಾಗಿಂದ ಗೊತ್ತಾಗ ಗುಂಪು 2 ಯೂಸ್ ಮಾಡೋದು. ಅದನ್ನು ಹೆಂಗೆ ಮಾಡೋದು ನೋಡಿ. ಗುಂಪು 2ರ ಬೆಲೆ ಬರ್ಕೊಂಡು ಎಷ್ಟೈತದ? 32 ಐತಿಲ್ಲ. ಗುಂಪು 2ರ ಬೆಲೆ ಎಷ್ಟೈತಿ? 32 ಐತಿ. ಹೌದಾ? 32 ಯಾವ್ಯಾವ 2 ಘನಸಂಖ್ಯೆಗಳ ನಡುವೆ ಐತಿ ನೋಡ್ಬೇಕು. 27 ನಂತರ ಬರ್ತಿಲ್ಲ ಅದು 27 ಚಿಕ್ಕದು, 32 ಚಿಕ್ಕದು. 32 ಆಗನ ಬರುವ ಘನಸಂಖ್ಯೆ ಯಾವ್ದ? 64. ಈಗ ಇದನ್ನು 3ರ ಘನ ಬರೆಯಕ್ಕೆ ಬರ್ತೈತಿ.
ಚಿಕ್ಕದು 32. ಇದು ಎಷ್ಟರ ಗಣ ನೋಡ್ರಿ? 4ರ ಗಣ ಬರೆಯಬಹುದು. ತಿಳಿತು? 4ರ ಗಣ. ಈಗ 10ರ ಸ್ಥಾನದ ಘನಮೂಲದಲ್ಲಿನ 10ರ ಸ್ಥಾನದ ಬೆಲೆ ಇಷ್ಟ. ಇದನ್ನು ಬರ್ಕೊಂಡ ನಂತರ ಹೇಳಕ್ಕೆ ಬರ್ಬೇಕು ನಿಮಗೆ. ಘನಮೂಲದಲ್ಲಿನ, ಆದ್ದರಿಂದ ದತ್ತ ಸಂಖ್ಯೆಯ ಘನಮೂಲದ 10ರ ಸ್ಥಾನದ ಸಂಖ್ಯೆ ಎಷ್ಟಿರಬೇಕು? 3 ಮತ್ತು 4ರೊಳಗೆ ಸ್ಥಾನದ ಯಾವುದು? ಇಲ್ಲಿ 3 ಮತ್ತು 4ರ ಘನದ ನಡುವೆ 32 ಬರ್ತೈತಿ. ಇದ್ರಾಗ ಸ್ಥಾನದ ಯಾವುದು? 3 ಸ್ಥಾನದೋ 4 ಸ್ಥಾನದೋ? 3 ಸ್ಥಾನದಲ್ಲ. ಅದಕ್ಕೆ ಎಷ್ಟು ಬರಿಬೇಕು? 3 ಬರಿಬೇಕು. ಆದ್ದರಿಂದ ಯಾವುದರ ಘನಮೂಲ? ಘನಮೂಲ 12,167. ಘನಮೂಲ 12,167 ಈಕ್ವಲ್ಟು ನೀವೇನು ಬರಿಬೇಕು ಅಂತಂದ್ರೆ ಮೊದಲು 10ರ ಸ್ಥಾನ ಬರಿಬೇಕು. 10ರ ಸ್ಥಾನ ಎಷ್ಟೈತಿ? 3 ಐತಿ. ಬಿಡಿ ಸ್ಥಾನದಾಗ ಎಷ್ಟೈತಿ? ಆಗಲೇ ಮಾಡಿದ್ರಲ್ಲ, ಎಷ್ಟೈತಿ? ಬಿಡಿ ಸ್ಥಾನದ ಅಂಕಿ ಎಷ್ಟು? ಗಣಮೂಲದೊಳಗೆ 2 ಐತಿ. ಅಂದರೆ ಎಷ್ಟು ಬರಿಬೇಕು ಇಲ್ಲಿ? 2 ಬರಿಬೇಕು. ಆದ್ದರಿಂದ 12,167ರ ಗಣಮೂಲ ಎಷ್ಟು ಬಂತು? 32 ಬಂತು. ಸರಿ, ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಇನ್ನೊಂದು ಕೊನೆಯ ಪ್ರಶ್ನೆ ಇದೆ. ಈ ಕೆಳಗಿನಗಳಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ? ಕಾರಣದೊಂದಿಗೆ ಉತ್ತರವನ್ನು ವಿವರಿಸಿರಿ ಅಂತ ಹೇಳಿದ್ದಾರೆ. ಇಲ್ಲೇ 1ನೇದ್ದ ಮತ್ತು 3ನೇದ್ದ ಮಾಡೋಕ್ಕೆ ಒಂದು ಸಣ್ಣ ಕರೆಕ್ಷನ್ ಐತೆ. ತಡ್ರಲ್ಲಿ ಮಾಡ್ತೀನಿ. ನೋಡ್ರಿ, ಕೊನೆಯ ಪ್ರಶ್ನೆ ಏನಿದೆ ಅಂತಂದರೆ ಇವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ? ಒಂದು 4 ಬೆಲೆಗಳನ್ನು ಕೊಟ್ಟಿದ್ದಾರೆ. ಕೆಲವೊಂದು ವರ್ಗ ಮಾಡಿ ವ್ಯತ್ಯಾಸ ತೆಗೆದೈತಿ, ಘನ ಮಾಡಿನೂ ವ್ಯತ್ಯಾಸ ತೆಗೆದೈತಿ. ಕಾರಣದೊಂದಿಗೆ ಉತ್ತರವನ್ನು ವಿವರಿಸಿ ಅಂತ ಹೇಳಿದಾರೆ. ಇಲ್ಲೊಂದು ನಿಯಮ ಬಳಸಾಕತ್ತೀನಿ, ಇದು ನೆನ್ಪಿಟ್ಕೊಟ್ಟು. ಎಲ್ಲಿ ನಿಮ್ಗೆ ಹಿಂದೆ ಥಿಯರಿ ಒಳಗೆ ಹೆಚ್ಚು ಚರ್ಚೆ ಆಗಿಲ್ಲ, ಆದರೆ ಇಲ್ಲಿ ಹೇಳಾಕತ್ತೀನಿ. ಯಾವುದೇ 2 ಸತತ ಅಂದರೆ ಅನುಕ್ರಮ ಸಂಖ್ಯೆಗಳ ಘನಗಳ ನಡುವಿನ ವ್ಯತ್ಯಾಸವು 67ರ ಘನ 63ರ ಘನ ವ್ಯತ್ಯಾಸವು ಅವುಗಳ ಗುಣಲಬ್ಧದ 3ರಷ್ಟಕ್ಕಿಂತ 1 ಹೆಚ್ಚಾಗಿರ್ತೈತಿ ಅನ್ನೋದು ನಮಗೆ ಮಾಹಿತಿ ಇಲ್ಲಿ. ಇದು ಹೆಂಗಂತ ಒಂದು ಸಣ್ಣ ಉದಾಹರಣೆ ಕೊಟ್ಟು ಹೇಳ್ತೇನೆ ಕೇಳ್ರಿ. ಈಗ 2ರ ಘನ ಮತ್ತು 1ರ ಘನ ತಗೊಳ್ಳೋಣ. ಅನುಕ್ರಮ ಅದಾವಲ್ಲ ಇವು? ಸಾರಿ, ಕರೆಕ್ಟ್. 2ರ ಘನ 1ರ ಘನ ತಗೊಳ್ತಾರೆ, ಏನು ತೊಂದರೆ ಇಲ್ಲ. ಅನುಕ್ರಮನ 1 2 2ರ ಘನ ಆಮೇಲೆ 1ರ ಘನ. ಇದು 8 - 1 ಎಷ್ಟು ಬರ್ತೈತಿ? 7 ಬರ್ತೈತಿ. ಇಲ್ಲೇನು ನಿಯಮ ಐತಿಲ್ಲ, ಇದನ್ನ ನಿಯಮ ಹಾಕಿದ್ರೆ ಇವೆರಡು ಗುಣಿಸ್ರಿ. ಆ 2 ಸಂಖ್ಯೆಗಳ ಗುಣಲಬ್ಧದ 3ರಷ್ಟಕ್ಕಿಂತ 1 ಹೆಚ್ಚು. ಅಂದರೆ ಇದ್ರ ಬೆಲೆ ಹಿಂಗೆ ಕಂಡುಹಿಡಿ ಬದಲಿ, ಅಥವಾ ಇಲ್ಲಿ ನೋಡಿ 2ರ ಘನ - 1ರ ಘನ ಈಸ್ ಈಕ್ವಲ್ ಟು ಇವೆರಡು ಗುಣಿಸೋದು, ಅದಕ್ಕೆ 3ಲೆ ಗುಣಿಸೋದು. 2ರ ಗುಣಲಬ್ಧದ 3ರಷ್ಟಕ್ಕಿಂತ ಅಂದರೆ 2 ಗುಣ್ಲೆ 1 ಅದರ ಗುಣ್ಲೆ 1 ಗುಣ್ಲೆ 3ರಷ್ಟಕ್ಕಿಂತ 1 ಹೆಚ್ಚು ಅಂದ್ರೆ +1. 3 × 6 ಗುಣ್ಲೆ 1 ಅಂದ್ರೆ 6, 6 + 1 ಅಂದ್ರೆ ಎಷ್ಟಾಯ್ತು ನೋಡ್ರಿ? 7. ಸರಿ ಹೋಗ್ತಿಲ್ಲದೆ? ಇಲ್ಲಿ ನೋಡಿರಿ, ಇಲ್ಲಿ 7 ಐತಿ, ಇಲ್ಲಿ 7 ಐತಿ. ತಾಳೆ ಇದು ನಿಮ್ಗೆ ಹಂಗೆ ಒಂದು ಸಣ್ಣ ಉದಾಹರಣೆ ತೊಗೊಂಡು ಸರಿ ಹೋಗ್ತೈತೆ ಅನ್ನೋದನ್ನು ಕನ್ಫರ್ಮ್ ಮಾಡಿದ್ವಿ. ಇನ್ನು ದೊಡ್ಡದಕ್ಕೆ ಅಪ್ಲೈ ಮಾಡೋದಷ್ಟೆ. 67ರ ಘನ - 66ರ ಘನ ಐತಿ. ಒಂದೇದು 67ರ ಘನ - 66ರ ಘನ ಐತಿ. ನೋಡ್ರಿ, 3 ಗುಣ್ಲೆ ಇವೆರಡು ಗುಣಿಸೋದು 67 ಮತ್ತು 66. ಇದಕ್ಕೆ ಎಷ್ಟು ಕೂಡಿಸೋದ? 1 ಕೂಡಿಸೋದು, 1 ಕೂಡಿಸೋದು. ಇದನ್ನು ಸುಲಭೀಕರಣ ಮಾಡೋದು ಈಗ ನಾವು. ಈಗ ಇದನ್ನು ಸುಲಭೀಕರಣ ಮಾಡಿದರೆ ನಿಮಗೆ ಬರ್ತಕ್ಕಂಥ ಬೆಲೆ ಎಷ್ಟು ಅಂತಂದ್ರೆ 13,267 ಬರ್ತೈತಿ. ಈಗ ಇದನ್ನ ಗುಣಾಕಾರ ಮಾಡಿ ನೋಡ್ರಿ. ಆದ್ರೆ ಈಗ 3 7 3 21 2 ಕೈಲ 3 6 18 2 22 201 ಗುಣ್ಲೆ 66 + 1. ಈ 66 ಮತ್ತು 201 ಗುಣಿಸ್ರಿ, 1 ಕೂಡಿಸ್ರಿ. ಉತ್ತರ ಎಷ್ಟು ಬರ್ತೈತಪ್ಪ ಅಂತಂದ್ರೆ ನಮಗೆ 13,267 ಬರ್ತೈತಿ. 13,267 ಬರ್ತೈತಿ. ಮಾಡಿ ನೋಡ್ರಿ. ಇನ್ನು ಎರಡನೇದು ನೋಡ್ರಿ. ಎರಡನೇದು ಎಷ್ಟೈತೆ ಅಂದ್ರೆ 43ರ ವರ್ಗ - 42ರ ವರ್ಗ ಐತಿ. 43ರ ವರ್ಗ - 42ರ ವರ್ಗ ಏನು ಮಾಡಬೇಕು? ಸಾರಿ, ವರ್ಗ ಅಲ್ಲ, ಘನ ಐತಿ. 43ರ ಘನ - 42ರ ಘನ. 43 42 42 43 ಅನುಕ್ರಮ ಅದಾವು. ಇಲ್ಲಿ ನೋಡ್ತೀರಿ ಈ ಕಡೆ ನೋಡ್ರಿ. 3ಲೆ ಗುಣಿಸೋದು, 3 ಗುಣ್ಲೆ 43 42 ಗುಣಿಸೋದು, 43 42 ಗುಣಿಸೋದು ಪ್ಲಸ್ ಎಷ್ಟು ಮಾಡೋದು? 1 ಮಾಡೋದು.
ಈಗ 3 ಮೂರಲೆ 9, 3 4 12, 129 ಗುಂಡ್ಲೆ 42. ಸ್ವಲ್ಪ ನೀವು ಮಾಡ್ರಿ ಇದು ನೋಡೋಣ. 129ಕ್ಕೆ 42 ಗುಣಿಸ್ರಿ. 129ಕ್ಕೆ 42 ಗುಣಿಸ್ರಿ. 129 ಗುಂಡ್ಲೆ 42 ಮಾಡಿ. ನೋಡಿರಿ ಎಷ್ಟು ಬಂತು? 5418 ಬಂತು ಅಂತ ಹೇಳ್ತಾರೆ. 5418 ಅಲ್ಲ, ಪ್ಲಸ್ 1 ಕೂಡಿಸಿದ್ರೆ 5419 ಆಗ್ತದ್ರ ಬೆಲೆ. ಹಂಗೆ ಮುಂದಿನ ನೋಡಿರಿ, ಇದನ್ನು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ವರ್ಗ ಅದಾವಿಲ್ಲ, 67ರ ವರ್ಗ ಮೈನಸ್ 66ರ ವರ್ಗ. 67ರ ವರ್ಗ ವರ್ಗ ಮೈನಸ್ 66ರ ವರ್ಗ. ಇದು ಭಾಳ ಈಸಿ ಐತಿ. ಬರೀ ಹಿಂಗೆ ಅನುಕ್ರಮ ಇದ್ದು ಅಂದ್ರೆ, ಅನುಕ್ರಮ ಸಂಖ್ಯೆಗಳಿದ್ದು ಮೊದಲು ದೊಡ್ಡದ ಆಮೇಲೆ ಸಣ್ಣದಾಯ್ತು ಅಂದ್ರೆ ಬರೀ ಕೂಡಿಸ್ಬಿಡೋದು, ಉತ್ತರ ಸಿಕ್ಬಿಡ್ತೈತಿ. ಹೆಂಗಪ್ಪ? ಅದಕ್ಕೊಂದು ನಿಯಮನೂ ಐತಿ. ನಿಯಮ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಇದನ್ನು 7ನೇ ಓದಿರ್ಬೇಕು ನನ್ನ ಪ್ರಕಾರ. a² ಮೈನಸ್ b² ಅಪವರ್ತನಗಳು a ಪ್ಲಸ್ ಬಿ ಇಂಟು a ಮೈನಸ್ ಬಿ, ಇದನ್ನು ಓದಿರ್ಬೇಕು ನೀವು. ಅಥವಾ a ಮೈನಸ್ ಬಿ ಮೊದಲು, ಆಮೇಲೆ a ಪ್ಲಸ್ ಬಿ. ಈಗ ನೋಡಿರಿ, a ಪ್ಲಸ್ ಬಿ, ಇದನ್ನು a ತೊಗೊಳ್ಳೋದು, ಇದನ್ನು b ತೊಗೊಳ್ಳೋದು. a² ಮೈನಸ್ b² ಅಂದರೆ 67 ಪ್ಲಸ್ 66 ಗುಂಡ್ಲೆ 67 ಮೈನಸ್ 66. ಈ ಥರ ಡಿಫ್ರೆನ್ಸ್ ಒಂದೇ ಬರ್ತೈತಿ. ಬರೀ 2 ಕೂಡಿಸ್ರೆ ಮುಗಿತ್ಲ. 67 66 ಕೂಡಿಸ್ರಿ, ಎಷ್ಟು ಬಂತು? 121. 126 ಪ್ಲಸ್ 7 133 ಅನ್ನು ನೋಡ್ರಿ. 32 33 133 133 133 ಸರಿ. ಹಂಗೆ ಇನ್ನೊಂದು ಮಾಡೋಣ, ಮುಗಿತು. ಇದು ಇಂಟು 1 ಇದೆ ಅಂದರೆ ಇದ್ರ ಉತ್ತರ 133 ಇದೆ. ಫೈನಲ್ ಆಯ್ತು. ಮುಂದಿನ ಬೆಲೆ 43 42. 43ರ ವರ್ಗ ಮೈನಸ್ 42ರ ವರ್ಗ ಐತಿ. 43ರ ವರ್ಗ ಮೈನಸ್ 42ರ ವರ್ಗ. ಈ ನಿಯಮದ ಪ್ರಕಾರ ಮಾಡ್ಕೊತ ಹೊಂಟ್ರೆ ಹೆಂಗೆ ಮಾಡ್ತೀರಿ? 43ರ ವರ್ಗ ಮೈನಸ್ 42ರ ವರ್ಗ, a ಪ್ಲಸ್ ಬಿ ಇಂಟು a ಮೈನಸ್ ಬಿ. 43 ಪ್ಲಸ್ 42 ಗುಂಡ್ಲೆ 43 ಮೈನಸ್ 42 85 ಗುಂಡ್ಲೆ 1. ಇದು ಒಂದಲ್ಲ, ಇದು ಡೈರೆಕ್ಟ್ 85 ಬರ್ರಿ. ನನ್ನ 4ರೊಳಗೆ ಯಾವ್ದು ದೊಡ್ಡ ಬೆಲೆ ಆಯ್ತು? ಒಂದೇದೇ ಕಾಣಿಸ್ತದೆ. ಇದು ಒಂದೇದೇ ದೊಡ್ಡದಲ್ಲ. ಏನು ಕೇಳಿದಾರಂತಂದ್ರೆ, ಪ್ರಶ್ನೆ ಏನೈತೆ ಅಂದರೆ ಇದಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ದೊಡ್ಡದಾಗಿದೆ. ಇಲ್ಲಿ ನಾವು ಬಿಡಿಸಿದ್ದೇವೆ. ಇದ ಕಾರಣ ಕೊಟ್ಟಿರುವ ಬೆಲೆಗಳಲ್ಲಿ ಇಷ್ಟ ತೀರ್ಮಾನ ಹೇಳೋಲ್ಲ ಲಾಸ್ಟಕ್ಕೆ. ಆದ್ದರಿಂದ ಬರಿಬೇಕು, ನಾವೇನು ತೀರ್ಮಾನ ಬರಿಬೇಕು? 67ರ ಘಾತ 3 ಮೈನಸ್ 66ರ ಘಾತ 3 ಇದು ಅತ್ಯಂತ ದೊಡ್ಡ ಬೆಲೆಯಾಗಿದೆ. ಕೊಟ್ಟಿರ್ತಕ್ಕಂಥದ್ರೊಳಗೆ ಕೊಟ್ಟಿನೂ ಏನು 4 ಬೆಲೆಗಳ ಸಂಯೋಜನೆಗಳನ್ನು ಕೊಟ್ಟಿದ್ರಲ್ಲ, ಅದನ್ನ ಹೋಲಿಸಿದ್ರೆ ಅದರೊಳಗೆ ದೊಡ್ಡದಾದ 67ರಗನ ಮೈನಸ್ 66ರಗನ ಹೆಚ್ಚಾಗ್ತೈತಿ, ದೊಡ್ಡದಾಗ್ತೈತಿ ಅನ್ನೋದನ್ನು ನಾವು ತಿಳ್ಕೊತೀವಿ. ಇಷ್ಟಾದ್ರೆ ನಿಮ್ಗೆ ಈ ಒಂದು ಅಭ್ಯಾಸದೊಳಗೆ ಏನು 5 ಮೇನ್ ಲೆಕ್ಕ ಕೊಟ್ಟಿದ್ರಲ್ಲ ಘನಗಳ ಮೇಲೆ, ಆ 5 ಲೆಕ್ಕಗಳಿಗೆ ನಾನು ಪರಿಹಾರವನ್ನು ತಿಳಿಸಿದೆ. ನಿಮ್ಮ ವಿಷಯ ಶಿಕ್ಷಕರು ನಿಮ್ಮೊಂದಿಗೆ ಇರ್ತಾರೆ. ನಾನು ಕೂಡ ಒಂದು ಹಂತದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಈ ವಿಡಿಯೋ ಸರಣಿಯ ಮುಖಾಂತರ ನಿಮಗೆ ಕೊಟ್ಟಿದ್ದೀನಿ. ಇದಲ್ಲದೆ ಇದರ ನಂತರ ಏನು ಮಾಡ್ತೀವಿ ಅಂದರೆ, ನಾವು ಪ್ರತಿ ಅಧ್ಯಾಯದ ಮೇಲೆ 2 ವರ್ಕ್ಶೀಟ್ಸನ್ನು 20 ಅಂಕಗಳಿಗೆ 2 ವರ್ಕ್ಶೀಟ್ಸನ್ನು ಬಿಡಿಸ್ತದೆ. ಆ ವರ್ಕ್ಶೀಟ್ನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ನಾಲೆಜ್ ಸಬ್ಜೆಕ್ಟ್ನೊಳಗೆ 100% ಇಂಪ್ರೂವ್ಮೆಂಟ್ ಆಗ್ತದೆ. ನೀವು ಎಷ್ಟು ಇನ್ವಾಲ್ವ್ ಆಗ್ತೀರಿ, ಎಷ್ಟು ಇದ್ರೊಳಗೆ ತೊಡಗಿಸ್ಕೊತೀರಿ, ಅಷ್ಟು ನಿಮ್ದು ಏನಾಗ್ತದೆ ಅಂದರೆ ವಿಷಯದಲ್ಲಿ ಜ್ಞಾನ, ವಿಷಯದ ಆಳ ಹೆಚ್ಚಾಗ್ಕೊಂತ ಹೋಗ್ತದೆ. ನಿಮ್ಮ ಪ್ರಾಥಮಿಕದ ಒಂದು ಮಾನಸಿಕತೆಯಿಂದ ಹೊರಗೆ ಬಂದು ಹೈಸ್ಕೂಲ್ ಮಟ್ಟಕ್ಕೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಎಲ್ಲರೂ ರೂಢಿಸ್ಕೊಳ್ರಿ.